ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇಲ್ಲಿ ಒಂದು ಎಕ್ಸಿಬಿಷನ್ಗೆ ಅಂತ ಬಂದಿದ್ದೀವಿ. ಸೊ ಏನು ಎಕ್ಸಿಬಿಷನ್ ಅಂದರೆ ಇಂಡಿಯನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಾಪಿಂಗ್ ಫೆಸ್ಟಿವಲ್ ಅಂತ. ಸೊ ಇದು ನಡೀತಿರೋದು ಜಾಲಹಳ್ಳಿಲಿ. ಸೊ ಬನ್ನಿ ತೋರಿಸ್ತೀನಿ ನಿಮಗೂ ಎಕ್ಸಿಬಿಷನಲ್ಲಿ ಏನೇನಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಪಿಂಗಾಣಿ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಡು ಏನಾದ್ರು ಕಮ್ಮಿ ಕಾಸು ಸಿಕ್ಕಿದ್ರೆ ತೊಗೊಂಡು ಹೋಗೋಣ ಗೈಸ್, ಬಿಕಾಸ್ ಇಲ್ಲೆಲ್ಲ ಜಾಸ್ತಿನೇ ಇರುತ್ತೆ. ಐ ನೋ, ಲೆಟ್ಸ್ ಸಿ. ಇದು 350 ಚೆನ್ನಾಗಿದೆ. ನಾನು ಹೇಳಿಲ್ವಾ, ಕೈ ಮುಟ್ಟಿದ್ರೆ ಸಾಕು ನೋಡಿ, ಅದು ನಂದು ಎಷ್ಟು ವೇಟ್ಲೆಸ್. ಹೌದಾ? ವೇಟ್ಲೆಸ್ ಇದು, ಬಟ್ ಮಕ್ಳಿಗೆ ಹತ್ರ ಆಗಲ್ಲ, ಬಟ್ ವೇಟ್ಲೆಸ್ ಇದೆ ನೋಡಿ. ಎಲ್ಲ 350-400 ರೂಪಾಯಿ ಎಲ್ಲ ಇದೆ ಪಿಂಗಾಣಿ. ಬಟ್ ಸ್ಟಿಲ್ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ನೀವು ತಗೊಳ್ಳಿ ಹೊಸ ಮನೆ. ಹೊಸ ಮನೆ ಮಾಡ್ಕೊಂಡು ತಗೊಳ್ಳೋಣ. ನೀವು ತಗೊಂಡ್ರೆ ಇಟ್ಕೊಳಕ್ಕೆ. ಆಕ್ಚುಲಿ ನನ್ನ ಹಸ್ಬೆಂಡ್ ಈ ತರದ್ದು ಒಂದೊಂದು ಗ್ಲಾಸ್ ಎಲ್ಲ ಕಾಸ್ಟ್ಲಿನೇ ಹೇಳ್ತಾರೆ, ಬಟ್ ಸ್ಟಿಲ್ ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಎಲ್ಲ ಐಟಮ್ಸ್ ಎಲ್ಲ. ಇಟ್ಸ್ ನೈಸ್. ಇಲ್ಲಿ ನೋಡಿ, ಹ್ಯಾಂಡ್ ಸ್ಯಾನಿಟೈಸರ್ ಎಷ್ಟು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಏಸ್ಥೆಟಿಕ್ ಆಗಿದೆ. ಅದು ಒಂಥರ ಇದೆ. ಎಸ್, ಇಲ್ಲಿ ನೋಡಿ ಪಿಂಗಾಣಿಲಿ ಶಾಪಿಂಗ್ ಬ್ಯಾಗ್ ಮಾಡಿದ್ರೆ ಎಷ್ಟು ಪ್ರಿಟಿ ಆಗಿದೆ. ಇಟ್ಸ್ ನೈಸ್ ಅಲ್ಲ, ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದನ್ನ ಹಿಡ್ಕೊಂಡು ಹೋಗ್ಬೋದು ನೋಡಿ. ಪೂಜೆ ಬುಟ್ಟಿ ಬೇಕಾದ್ರೆ ಜಾಲಹಳ್ಳಿ ನಡೀತಿರುವಂತಹ ಈ ಬಂದ್ಬಿಡಿ, ಸಿಗುತ್ತೆ ಎಲ್ಲ ತರದ್ದು ನಿಮ್ಗೆ. ವಾಟರ್ ಬಾಟಲ್ಸ್. ನೋ, ಇದು ವಾಸ್. ಇದು ಬೊಂಬೆ ಟೆಡಿ ಬೇರ್. ಅದು ನೋಡಿ, ಇದು ಫ್ಲವರ್, ಇದು ವಾಸ್ ಹಿಂಗೆ ನೀರು ಹಾಕೋದು. ಇದು 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 ಇಲ್ಲಿ ಇದು ಇಲ್ಲಿದೆ ನೋಡಿ. ಏನ್ ಮಾಡೋದಿದು ಅಂತ ನನಗೆ ಗೊತ್ತಾಗ್ತಿಲ್ಲ. ಛತ್ರಿ ಶೋಗಿಡುವಾಗ ನನ್ಗಿದೆ ಯೂನಿಕ್ ಆಗಿ ಅನ್ಸಿದಂತಹ ಬ್ಯಾಗ್. ಏನ್ ಇಡೋದು ಅಂತ ನನಗೆ ದೇವರಾಣಿಗೂ ಗೊತ್ತಿಲ್ಲ. ಏನಿಲ್ಲ, ಫ್ಲವರ್ ಹಾಕ್ಬಿಟ್ಟು ಅಷ್ಟೇ. ಇಲ್ಲಿ ನೋಡಿ, ಪುಟಾಣಿ ಬ್ಯಾಗ್ ಇಟ್ಕೊಳ್ಳಿ ಪವಿತ್ರ ಹಂಗೆ. ಎಷ್ಟು ಕ್ಯೂಟ್ ಆಗಿದೆ, ತೋರಿಸ್ತೀನಿ ನೋಡಿ ಗಾಯ್ಸ್. ನಮ್ ಫ್ರೆಂಡ್ಸ್ ಎಕ್ಸ್ಪ್ಲೈನ್ ಮಾಡ್ತಾರಂತೆ. ಇದು ಅಷ್ಟೇ. ಹೇಳಿ ಮ್ಯಾಮ್, ಏನ್ ಮೆಟೀರಿಯಲ್ ಯೂಸ್ ಮಾಡಿದೀರಾ ಇದಕ್ಕೆ? ಅಯ್ಯೋ, ಇದು ಸೆರಾಮಿಕ್. ಸೆರಾಮಿಕ್. ಸೊ ಇದು ತುಂಬಾ ದಿನ ಬಾಳಿಕೆ ಬರುತ್ತಾ? ಸ್ವಲ್ಪ ದಿನ ಹಿಂಗ್ ಕೈ ಬಿಟ್ರೆ ಸಾಕು ಹೋಗುತ್ತೆ. ಗೈಸ್, ಇವ್ರ ಹತ್ರ ತಗೋಬೇಡಿ, ಪ್ರಾಡಕ್ಟ್ಸ್ ಎಲ್ಲ ಡಬ್ಬ ತರ ಮ್ಯಾನುಫ್ಯಾಕ್ಚರ್ ಮಾಡಿದಾರೆ. ಕೈ ಬಿಟ್ಟ ತಕ್ಷಣ ಹೊಡೆದೋಗ ಅಂತ. ಇದು ಆಯಿಲ್ ಡಿಸ್ಪೆನ್ಸರ್ ತರ ಬರುತ್ತಲ್ಲ, ಆಯಿಲ್ ಎಲ್ಲ ಹಾಕಿ ಆ ತರದ್ದು. ನೈಸ್. ಇದು ಅಷ್ಟೇ, ಸ್ವಲ್ಪ ದೊಡ್ಡದು. ವಾಸ್ ಅಂತೆ ಅದು. ಪ್ಲೇಟ್ಸ್, ಹಾಟ್ ಬಾಕ್ಸ್ ಇದೆ. ಬಟ್ ಹಾಟ್ ಆಗುತ್ತೆ ಇಲ್ವಾ ಅದು ಗೊತ್ತಿಲ್ಲ ನಮ್ಗೆ. ಸಖತ್ತಾಗಿದೆ ಪ್ರಾಡಕ್ಟ್ಸ್ ಮಾತ್ರ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದೇನಂತ ಯೂನಿಕ್ ಅನ್ನಿಸ್ತಿಲ್ಲ. ಇದು ಡಿಮಾರ್ಟ್ ಅಲ್ಲಿ ಸಿಗುತ್ತೆ ಗಾಜಿಂದು. ಇದು ನೋಡಿ ಚೆನ್ನಾಗಿದೆ, ಪುಟಾಣಿದೆ. ಉಪ್ಪು ಮೆಣಸು ಉಪ್ಪು ಖಾರ ಏನಾದ್ರು ಹಾಕಿಟ್ಕೋಬಹುದು. ಇವರೇ ಬರ್ದ್ಬಿಟ್ಟಿದ್ದಾರೆ ನೀವ್ ಏನ್ ಹಾಕ್ಬೇಕು ಅಂತ. ಪಿಕಲ್, ಟೀ, ಕಾಫಿ. ನೈಸ್. ಮಕ್ಳಿಗೆ ಆಟ ಆಡಕ್ ಕೊಟ್ರೆ ಒಂದೇ ಸಲ ಎಷ್ಟು ಪ್ರಿಟಿ ಆಗಿದೆ. ವಾವ್. ಇದು ಪ್ಲೇಟ್ಸ್ ಎಲ್ಲ ಇಡೋದು, ಟಿಶ್ಯೂಸ್ ಇಡೋದು. ಟಿಶ್ಯೂಸ್ ಚಿಕ್ಕ ಮಕ್ಳಿಗೆ ಆಟ ಆಡಕ್ಕೆ. ಟೀ ಹಾಕಿ ಉಪ್ಪಿನಕಾಯಿ ಜಾಡಿ, ಉಪ್ಪು ಉಪ್ಪಿನಕಾಯಿ ಎರಡು ಹಾಕೋದು. ದೊಡ್ಡ ಮಗು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಚೆನ್ನಾಗಿದೆ. ಈ ತರ ಗ್ಲಾಸಸ್ ಅಲ್ಲೂ ಬಂದಿದೆ. ವೇದ ಎಲ್ಲೋದ್ರು ಫುಲ್ ನೋಡ್ಬಿಟ್ರು. ಇದು ಗೋ ಇದೆ. ಇದೆಲ್ಲ ಉಪ್ಪಿನಕಾಯಿ ಹಾಕಕ್ ಸರಿ. ಇದೆಲ್ಲ ಜಸ್ಟ್ ನಾರ್ಮಲ್ ಕ್ಲಿಪ್ಸ್. ಒಳಗಡೆ ಒಂತಲ್ಲ, ಹೊರಗಡೆ ಒಂತಲ್ಲ. ಟೀ ಮಗ್ಸ್, ಟೀ ಕಪ್ಸ್. ಚೆನ್ನಾಗಿ ಪೇಂಟ್ ಮಾಡಿದಾರಲ್ವಾ ನೀವು? ಸೀರಿಯಸ್ ಆಗಿ
ಅವರು ರಾಜಸ್ಥಾನ್ ಅವ್ರು ಅನ್ಸುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ಲೈಟ್ ಅದು ಒಳಗಡೆ ಲೈಟ್ ಆನ್ ಆಗಿ ಮೇಲ್ಗಡೆ ನೋಡಿ ಮಶ್ರೂಮ್ ಕಲರ್ ಮಾಡ್ಬೇಕಿತ್ತು ಒಂಚೂರ ರೆಡ್ ಡಾಟ್. ಮಶ್ರೂಮ್ ಹೌದು ತುಂಬಾ ಚೆನ್ನಾಗಿದೆ ಮಶ್ರೂಮ್. ಏನೋ ಇದೆ ಇದ್ರೊಳಗೆ, ಏನಂತ ಗೊತ್ತಿಲ್ಲ. ಇದು ಬೆಲ್ಲ. ದೇವ್ರ ಮನೆಗೆ ಹಾಕೊಂಡು ಪೂಜೆ ಮಾಡ್ಬೋದು. ಇದು ಇಡೋದು ಅನ್ಕೊಂಡೆ, ಬಟ್ ಸ್ಟಿಲ್ ಇದು ಹುಂಡಿ. ನಾವ್ ಚಿಕ್ಕ ವಯಸ್ಸಲ್ಲಿ ಜಾತ್ರೆ ಸಿಕ್ತಿತ್ತಲ್ಲ, ಇಲ್ಲಿ ಓಪನ್ ಮಾಡ್ಬೋದು. ತುಂಬಿದ್ಮೇಲೆ ಜಾತ್ರೆ ಸಿಕ್ತಿತ್ತಲ್ಲ ಪವಿತ್ರ, ಇಟ್ಕೊಂಡು ಕಾಸೆಲ್ಲ ಕೂಡಿಡ್ತಿದ್ವಿ. ಅಪ್ಪ ಅಮ್ಮಂಗ್ ಗೊತ್ತಿಲ್ದಲ್ಲ ಯಾವಾಗಾರು ಒಂದೊಂದ್ಸತಿ ಎತ್ತು ಬಿಡ್ತಿದ್ವಿ. ಮಮ್ಮಿ ವ್ಲಾಗ್ ನೋಡ್ತಿದ್ರೆ ನಮ್ಮಮ್ಮ ಕೇಳಿಸ್ಕೊತಾರೆ, ಏನ್ ಇಂತ ಕೆಲ್ಸ ಮಾಡ್ತಿದ್ರ ಅಂತ. ಆಂಟಿ ಯಾರೋ ನಗ್ತಾ ಇದಾರೆ. ಯಾರು ಮಾಡಿರಲ್ಲ ಹೇಳಿ, ಎಲ್ಲ ಮಾಡಿರ್ತಾರೆ. ಎಲ್ಲಾರು ಆ ಲೆವೆಲ್ ದಾಟ್ಕೊಂಡೇ ಬಂದಿರ್ತಾರೆ. 200 ರೂಪಾಯಿ ಅಂತ ಕೆಜಿಗೆ. ನಾವು and also books ಎಲ್ಲ ಅವೈಲಬಲ್ ಇದೆ ಕಮ್ಮಿ ಪ್ರೈಸ್ ಅಂತ. ಕೆಜಿಗೆ 200 ರೂಪಾಯಿ ಅಂತೆ. ಇದೆಲ್ಲ 50 ರೂಪಾಯಿ ಬುಕ್ಸ್. ಈ ಬುಕ್ ತಗೊಂಡೋಗೋಣ ಅಂದ್ರೆ ನನ್ನ ಮಗನ ಹತ್ರ ಇರೋ ಬುಕ್ಸ್ ಜಾಸ್ತಿ ಇದೆ ಆಕ್ಚುಲಿ ಓದೋದು. ಕೇಳಿದ್ವಿ ಅವ್ರ ಹೆಸರನ್ನ. ಕೆನಡಿ ಅದೆಲ್ಲ ಮರ್ತೋಗ್ಬಿಟ್ಟಿದೆ ರಂಜಿತಾ. ತುಂಬಾ ಡೀಪ್ ಸ್ಟಡಿ ಮಾಡಿ ನಮ್ಗೆ ಇದೆಲ್ಲ ಮರ್ತೋಗ್ಬಿಟ್ಟಿದೆ. ನಮ್ ಕೈಲಿ ಇದೆಲ್ಲ ಆಗಲ್ಲ ನೆನ್ಪು ಮಾಡ್ಕೊಳಕ್ಕೆ. ಬಟ್ ಪ್ರೈಸ್ ಎಲ್ಲ ವರ್ತಿದೆ ಅನ್ಸತ್ತಲ್ಲ. ಅಷ್ಟು ದಪ್ಪ ಬುಕ್ 99 ರೂಪೀಸ್ ಅಂತೆ. ನಮಗ್ ಖಂಡಿತ ಗೊತ್ತಿಲ್ಲ, ಓದೋರು ಗೊತ್ತಿರುತ್ತೆ ಅದು ವರ್ತಿದ್ಯೋ ಇಲ್ಲ. ಆಲ್ರೆಡಿ ಓದಿರೋ ಬುಕ್ಸ್ ಯೂಸ್ಡ್ ಅನ್ಸುತ್ತೆ, ಯೂಸ್ಡ್ ಬುಕ್ಸ್ ಇದೆಲ್ಲ. ಇದೆಲ್ಲ ಯೂಸ್ಡ್ ಬುಕ್. ಮೇ ಬಿ ನಂದು ಯಾವ್ದಾರು ಒಂದ್ ಬುಕ್ ಇಲ್ಲಿ ಇರುತ್ತೋ ಏನೋ ಯೂಸ್ ಮಾಡಿರೋದು, ಗೊತ್ತಿಲ್ಲ ಗೈಸ್. ಎಲ್ಲೋ ಏನೋ ಇರುತ್ತೆ ನನ್ ಬುಕ್ ಅನ್ಸುತ್ತೆ, ಎಲ್ಲ ಮಾರ್ಬಿಟ್ಟಿರ್ತೀನಲ್ಲ. ನಿಮ್ಗೇನಾದ್ರು ನೆನ್ಪಾಗ್ತಿದ್ಯಾ ರಂಜಿತಾ? ನೋಡ್ತಾ ಇದೀನಿ. ಏನ್ ಓದಿದೀನ ನೆನ್ಪಾಗ್ತಾ ಇದೆ. ಆಗ್ತಿದ್ಯಾ? ಬೇಗ ಹುಡುಕಿ ಗೈಸ್ ಏನ್ ಗೊತ್ತಾ, ಓದೋ ಟೈಮ್ ನಲ್ಲಿ ಓದ್ಲಿಲ್ಲ ನಾನು, ಬಟ್ ಸ್ಟಿಲ್ ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ. ಆದ್ರೂ ನನಗೆ ಓದೋದಂದ್ರೆ ಕಷ್ಟ. ಅಪ್ಪ ನನ್ ಬುಕ್ಸ್ ಅಂದ್ರೆ ಎಲ್ಲರಿಗೂ ನಾವು ಬುಕ್ ಇಟ್ಕೊಂಡಿದ ತಕ್ಷಣ ನರ್ಸರಿ, ಟ್ರೆಷರಿ, ರೈಮ್ಸ್ ಎಲ್ಲ ಇದೆ. ನನಗೆ ಬುಕ್ ನೋಡ್ರೆ ನಿದ್ದೆ ಬರ್ತದೆ. ಬುಕ್ಸ್ ಅಂತ ಬಂದ್ರೆ ಅದ್ರದೇ ಒಂದು ಬೇಕಾದ್ರೆ ಹಿಸ್ಟ್ರಿ ಇದೇನೋ 10% ಡಿಸ್ಕೌಂಟ್. ಓದೋರ್ಗೆ ಇಂಟ್ರೆಸ್ಟ್ ಇರುತ್ತೆ ಗೈಸ್, ನಮ್ಮಂತವ್ರಿಗೆ ಬುಕ್ಸ್ ಇದ್ದು ಬೆಲೆನೇ ಗೊತ್ತಿಲ್ಲ. ಬಟ್ ಏನ್ ಮಾಡೋಣ, ಓದುವಾಗ ಇಂಟ್ರೆಸ್ಟೇ ಬರಲಿಲ್ಲ ನಿಮ್ಗೆ. ಅದ್ರ ಫೇಲ್ ಅಂತ ಏನಾಗಿಲ್ಲ, ಸಾಕೊಂಡು ಬಂದಿದ್ದೀವಿ ಎಲ್ಲಾದ್ರಲ್ಲಿ. ನೋಡಿ ಗೈಸ್, ಈಸಿ ಚೇರ್ ಮಸ್ತಾಗಿದೆ, ಚೆನ್ನಾಗಿ ಕೆತ್ತನ ಕೆಲಸ ಎಲ್ಲ ಮಾಡಿದ್ದಾರೆ. ವಯಸ್ಸಾದವ್ರು ಕುತ್ಕೊಂಡು ಆರಾಮಾಗಿ ಬುಕ್ಸ್ ಓದ್ಬೋದು ಇದ್ರ ಮೇಲೆ. ರಾಣಿ ಚೇರು, ಕಾಫಿ ಟೇಬಲ್, ಇದೆಲ್ಲ ವಾಸ್. ಒಂದ್ ಲೈನ್ ಗೈಸ್ ಫುಲ್ ಬರೀ ಪಿಂಗಾಣಿ ಐಟಮ್ಸ್ ಇಟ್ಟಿದ್ದಾರೆ. ಎಷ್ಟು ದೊಡ್ಡದಾಗಿದೆ, ಇದು ಅರ್ಧ ಪ್ಲೇಸೇ ಕವರ್ ಆಗ್ಬಿಡಿದೆ ಪಿಂಗಾಣಿದು. ಬಟ್ ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡ್ತಾರಲ್ಲ ಅಂತವ್ರಿಗೆ ಸರಿ ಗೈಸ್. ಡೈಲಿ ಯೂಸ್ ಬೇಸಿಸ್ ಮೇಲೆ ತುಂಬಾ ಕಷ್ಟ ಆಗುತ್ತೆ. ಏನಿದು ಮ್ಯಾಥ್ಸ್ ಅಂತ ಪ್ರೈಸ್ ಗೊತ್ತಿಲ್ಲ ಅಲ್ಲ, ಇದು ಹಾಕಿಲ್ಲ ಪ್ರೈಸಸ್. ಚೆನ್ನಾಗಿದೆ ಅಲ್ಲ, ಪ್ರೈಸ್ ಮೆನ್ಷನ್ ಮಾಡಿಲ್ವಲ್ಲ ಇವರು. ಒಂದೊಂದಕ್ಕೂ ಕೇಳ್ಕೊಂಡು ಸುಸ್ತಾಗ್ಬಿಡ್ತೀವಿ. ಈ ತರ ಮಾಡ್ಬೇಡಪ್ಪ, ಬೇಡ. ಇದು ಚೆನ್ನಾಗಿದೆ. ಮಕ್ಕಳಿಗೆ ಆಟ ಸಾಮಾನು ಗೈಸ್. ನನ್ ಮಗ ಬಂದಿದ್ರೆ ಇಲ್ಲ ನಿಂತ್ಕೊಂಡ್ಬಿಡ್ತಿದ್ದ ಆಟ ಆಡೋಕೆ. ಆಟ ಸಾಮಾನು ನೋಡ್ಕೊಂಡು ನಾನು ಎಷ್ಟೇ ದೊಡ್ಡದ ಹಾಕಿದ್ರೆ ಚಿಕ್ಕ ಪಾಪು ತರ ಆಗ್ತಾನೆ. ಏನೇ ಚಿಕ್ಕ ಮಗುದು ಆಟ ಸಾಮಾನು ಬೇಕು ಅಂತ ಏನಿದೆ 20 Vivo 19 setting about phone में देखो, setting about phone में model number Vivo settings ಅಲ್ಲಿ ಇರುತ್ತೆ. ಮೊಬೈಲ್ ಕೇಸ್ ಎಲ್ಲ ಇದೆ ಗೈಸ್, ಯೂನಿಕ್ ಆಗಿದೆ. ಕೇವಲ ರೆಡ್ಮಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಫೋನ್ ಕೇಸನ್ನು ಬೇಕಂತೆಲ್ಲ ತಗೋತಿದ್ದಾರೆ. ಸೊ
ನಾವೇನೋ ನೋಡೋಕೆ ಬಂದ್ವಿ ಗೈಸ್, ಏನೇನೋ ಆಗೋಯ್ತು ಇವತ್ತು ಡೇ ಫುಲ್ಲು. ಬಟ್ ಸ್ಟಿಲ್ ಓಕೆ, ಚೆನ್ನಾಗಿದೆ. ತಗೊಂಡ್ರಾ ಗೈಸ್? ಎಲ್ಲ ಟಾಪ್ಸ್ ಥರನೂ ಸೊ ಇದು ಬಂದು ಬೆಡ್ಶೀಟ್ ಕೌಂಟರ್. ಕಾಟನ್, ಪ್ಯೂರ್ ಬೆಡ್ಶೀಟ್, ಪ್ಯೂರ್ ಕಾಟನ್. ಎಂತ ಸ್ಟೋನ್ ಇದು? That is called rose quartz. Rose? Rose quartz. Quartz. Okay, okay. So what is the use of this? That's attracting love, having Okay. harmony between relationship. Okay, okay. It is belongs to heart chakra. Okay, okay. You're like a Instagram. Pure cotton saree. ಲೆನಿನ್ ಅನ್ಸುತ್ತೆ. ಕಾಟನ್ ಚೆನ್ನಾಗಿ ಗ್ರೀನ್ ಕಲರ್. ಸಮ್ ಕಾಟನ್ ಅನ್ಸುತ್ತೆ. ಅದು ಮುಟ್ಟಿದ ತಕ್ಷಣ ಅನಿಸ್ತದೆ ಪ್ಯೂರ್ ಅಲ್ಲ ಅಂದ್ರೆ Silk mixed cotton. ಕಾಟನ್. ಫೋನ್ನಲ್ಲೇ ಬ್ಯುಸಿ ಇದೆ ವಯಸ್ಸಿನೆಲ್ಲ. ಟೇಬಲ್ ರನ್ನರ್ ಏನೋ ಇದೆ. ಪಿಲೋ ಇದ್ರದ್ದು ಅನ್ಸಕ್ಕಲ್ವಾ? ದಿವಾನ್ ಬೆಡ್ಶೀಟ್ಸ್, ಬೆಡ್ದು, ಸೋಫಾ. ಆಮೇಲೆ ಶೂ ಐಟಮ್ಸ್ ಗೊತ್ತಿಲ್ಲ ನನಗೆ. ಬ್ಯಾಕ್ಗ್ರೌಂಡ್ ಎಲ್ಲ ಸಾಂಗ್ ಬರ್ತಾ ಇದೆ, ಕಾಪಿ ರೈಟ್ಸ್ ಆಗ್ಬಿಟ್ರೆ ಅಂತ ನಾವು. ಚೆನ್ನಾಗಿದೆ. ಬ್ಯುಸಿ ಇನ್ ಶಾಪಿಂಗ್ ಐಸ್ ಎಲ್ಲರೂ. ಏನು ತಗೊಂಡ್ರಿ ಪವಿತ್ರ? ಪವಿತ್ರ ಏನು ತಗೊಂಡ್ರಿ? ಒಂದು ಕಾಲಿಗೆ ಹಾಕೋದಕ್ಕೆ, ಇನ್ನೊಂದು ಇಯರಿಂಗ್ಸ್. ಅವರೆಲ್ಲ ತಗೊತಾ ಇದ್ದಾರೆ, ಇನ್ನೊಂದು ಶಾಪಿಂಗ್ ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ. ಅದು ವಾಚ್ ಹಾಕಿದ್ದು. ಬಟ್ ನಾನಿದು ಯಾವುದೋ ಹಾಕಲ್ಲ ಗೈಸ್, ಹಾಗಾಗಿ ಅದೇ ಪ್ರಾಬ್ಲಮ್ಮು. ಸುಮ್ಮನೆ ಆಸೆಗೆ ತೊಗೊಂಡ್ಬಿಟ್ಟು ಯೂಸೇ ಮಾಡಲ್ಲ, ಅದೇ ನನ್ನ ಪ್ರಾಬ್ಲಮ್. ಅವಾಗೆಲ್ಲ ಸುಮ್ಮನೆ ಜಾಸ್ತಿ ಕಾಸು ಯೂಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಈ ಥರದಕ್ಕೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇಲ್ಲ ನಾನು. ಹಾಕೊಳ್ಳಿ, ಸೀರಿಯಸ್ ಆಗಿ ಚೆನ್ನಾಗಿದೆ. ನಾವ್ ಯಾರು ನಿಮ್ಗೆ ಕಾಗೆ ಹಾರಿಸ್ತಿಲ್ಲ. ಚೆನ್ನಾಗಿದೆ ತಗೊಳ್ಳಿ, ಚೆನ್ನಾಗಿದೆ ಅಂತ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ವಾಟ್ ಯು ಸೇ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೀರಿಯಸ್ ಆಗಿ ಚೆನ್ನಾಗಿದೆ. ಪಾರ್ಟೀಸ್ಗೆಲ್ಲ ಆಕ್ಚುಲಿ ಪರ್ಚೇಸ್ ಮಾಡಿದ್ದಾರೆ. ಅದನ್ನ ಹಿಂಗೆ ಇದು ನೋಡಿ ಗೈಸ್, ಮಸ್ತಾಗಿದೆ. ಇದು ಅಲ್ಲೇ ಗಂಟು ಹಾಕೊಂಡು ಹಾಕೊಳ್ತಾರಲ್ಲ ಅದು. ಆಕ್ಚುಲಿ ನನ್ಗೆ ಆ ಥರ ಗಂಟು ಹಾಕೊಳ್ಳೋ ತರ ಬಂದಿರೋ ನಾನು ಖಂಡಿತ ತಗೋತಿದ್ದೆ. ಬಟ್ ನಂಗೆ ಆ ಥರ ಗಂಟು ಹಾಕೊಳ್ಳೋಕೆಲ್ಲ ಬರೋದಿಲ್ಲ. ಹಿಂದಿನ ಕಾಲದಲ್ಲಿ ನಮ್ಗೆ ಬರೋದೇ ಇಲ್ಲ ಆಕ್ಚುಲಿ. ಅದು ತಗೊಳ್ತೀರಾ? ಇಲ್ಲ, ರಂಜಿತಾಗೆಲ್ಲ ಸ್ಕ್ಯಾಮ್ ಮಾಡ್ತಾ ಇದಾರೆ ಅನ್ಸುತ್ತೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಇಲ್ಲಪ್ಪ, ಯಾರು ಹಂಗೆ ಮಾಡ್ತಾ ಇಲ್ಲ. ಇಟ್ಕೊಳ್ಳಿ, ಪಾರ್ಟೀಸ್ಗೆಲ್ಲ ಚೆನ್ನಾಗಿರುತ್ತೆ. How much? 550. Okay. Thank you so much for the handmade work. This is all pure cotton. हाँ, ये फुलकारी वर्क, साड़ी, दुपट्टा, चुन्नी, कुर्ती, This is dress material or like sarees? ड्रेस मटेरियल, How much price the saree? 10 रुपये. Okay, नहीं है मैम, okay तो नहीं है, होता तो ना आपको This is all dupattas. कुछ भी नहीं है मैम, आप ऐसे ಬೇಗ ಬನ್ನಿ, ಬೇಗ. Cotton dresses. ನೀವು ಇದಕ್ಕಿಂತ ಹಾಕೋಬೋದಿರ್ಲಿ ಅಲ್ವಾ ಇವತ್ತು? How much? Same. ಎಷ್ಟು? 250. ತಗೋತೀರಾ? ನೋ ಶಾಪಿಂಗ್, ಈ ಮಂತ್ ಹೆವಿ ಶಾಪಿಂಗ್ ಆಗಿದೆ. ಇದೆಲ್ಲ ಸೇಮ್ ಪ್ರೈಸ್, 250 rupees ಅಷ್ಟೇ ಹೇಳಿದ್ರೆ. ಇದೇನು ಓವರ್ ಪ್ರೈಸ್ ಏನಿಲ್ಲ. ಇದೆಲ್ಲ ಏನೋ ಗೊತ್ತಿಲ್ಲ, ಜೈಪುರಿ ಸ್ಲಿಪ್ಪರ್ಸ್ ಅನ್ಸುತ್ತೆ. ಚಲೋ
ಎಲ್ಲ ಇಷ್ಟನೇ ಆಗೋಲ್ಲ ಗೈಸ್. ನೋಡಿ ಯಾರು ಒಬ್ರು ಕೊಡ್ಲಿಲ್ಲ ನಂಗೆ ಅದು. ಇದ್ರೊಳಗೆಲ್ಲ ಕಾಸ್ಟ್ಲಿ ಅಪ್ಪ. ಅದ್ರಲ್ಲಿ ಅನೌನ್ಸ್ ಮಾಡ್ಬಿಡಿ, ಇದ್ರಲ್ಲೆಲ್ಲ ಕಾಸ್ಟ್ಲಿ. ರಿಕವರ್ ಮಾಡೋದು ಬೇಡವಾ? ಇದು ರೆಂಟ್ಗೋಸ್ಕರ ಅದೆಲ್ಲ ಹಾಕೊಂಡು ಲವ್ ಲವ್ ಇದೆಲ್ಲ ಕಾಶ್ಮೀರಿ ಕುರ್ತಾಸ್, ಚಿಕನ್ ಕಾರಿ ಇದೆಲ್ಲ ಇದೆ. ರಂಜಿತ್ ये डेनिम कॉटन है, ये कॉटन का ब्लू है। एक एंकल पैंट है, वो टाइट पैंट पहनते तो वो आता है। ಚೆನ್ನಾಗಿದೆಲ್ಲ. ಇದು ಜೇನುತುಪ್ಪ ಹಾಕ್ತಾರಲ್ಲ, ಬೇರೆ ಮಾಷಾಯಿಂದ ಬೇರಲ್ಲಿ ಜೇನುತುಪ್ಪ ಸೌಂಡ್ ಮಾಡಿ ಆಟ ಸಾಮಾನ್ಯ ಕೊಡ್ಸ್ಬಾರ್ದು ಮಕ್ಕಳಿಗೆ ಅನ್ಸುತ್ತೆ. ಅರ್ಧ ತಲೆನೋವು ಬಂದ್ಬಿಡತ್ತೆ. ಇದನ್ನ ತಗೊಳ್ಳೋಣ ನಮ್ಗೆ ಮನೆಗೆ ಹೋದಾಗ ಎಕ್ಸ್ಟ್ರಾ ಆಕ್ಚುಲಿ ಇದು ನಮ್ಮಿಬ್ರಿಗೆ ಜಾಸ್ತಿ ಯೂಸ್ ಆಗೋದು. ಎಕ್ಸ್ಟ್ರಾ ಹನಿ ಇದೇನೋ ಹನಿಗಳು. ಈ ಕಡೆ ಇಲ್ಲಿ ಬಂದ್ರೆ ಇಲ್ಲಿ ಚಿಪ್ಸ್ ಬೋಟಿ ಎಲ್ಲ ಕಡಿತಿರ್ತಾರಲ್ಲ, ಫ್ರೀ ಬಾಯಿಗೆ ಹಾಕೊಂಡು ಡ್ರೈ ಫ್ರೂಟ್ಸ್, ಆಮೇಲೆ ಇದೆಲ್ಲ ಇಟ್ಟಿರ್ತಾರಲ್ಲ ಉಪ್ಪಿನಕಾಯಿ ಏನೇನೋ ಇದೆಲ್ಲ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಮಾಡಿದ್ರೆ ಮನೇಲಿ ಹತ್ರ ಚಾಪೆ ಆಗಲ್ಲ ಗೈಸ್. ಸ್ಕ್ಯಾಮ್ ಆಯ್ತು ನನ್ ಕಮ್ಮಿಂದಾನೆ. ಆಮೇಲೆ ಈಚೆ ಬಂದು ಮಾತಾಡ್ತೀನಿ ಅದ್ರ ಬಗ್ಗೆ. ಅಂಗಡಿಯವ್ರು ನಂಗೆ ಏನೋ ಹೇಳಿದ್ರು. ತಿನ್ನೋದು ಅನ್ಕೊಂಡ್ ಬಂದೆ, ನೋಡಿದ್ರೆ ಇಲ್ಲೇ ಇದೆ. ಟೇಸ್ಟ್ ಬಂದ್ರೆ ಪಾಪ ಕಷ್ಟಪಟ್ಟು ಮಾಡಿರ್ತಾರೆ. ನಾವು ಯಾರು ಟೈಮ್ ಪಾಸ್ಗೋಸ್ಕರ ಟೇಸ್ಟ್ ಮಾಡುವಾಗ ಕಾರಲ್ಲಿ ಮಲ್ಕೋತಾಳಲ್ಲ ಗೈಸ್ ನೋಡಿ ಇದೇ ಶಾಪ್. ವಾಶ್ ಮಾಡ್ಬಿಡಿ ಇವಾಗ. ಒಬ್ರು ಮಾತ್ರ ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡ್ಬಿಟ್ಟು. ಅದು ಕಲರ್ ಎಷ್ಟು ರೂಪಾಯಿ ಕೊಟ್ರಿ? 350. ಇಟ್ಸ್ ವರ್ತ್. ಥ್ಯಾಂಕ್ಸ್ ಭಯ್ಯ. ನೋಡಿ ಇದೆ ಶಾಪ್ ಅವ್ರು. ಸೊ ನನ್ನ ಫ್ರೆಂಡ್ ಯಾರು ತಗೊಳ್ತಾ ಇದ್ದಾರೆ. अभी 4 पीछे है ना। ಇವರೇ ಅವ್ರು ತಗೋತಾರೆ. ಹೌದು, ಪ್ರತಿಭೆ 350 ರೂಪಾಯಿ ಕೊಟ್ಟು 2 ತಗೊಳ್ತಿದ್ದಾರೆ. ಇಲ್ಲ ಒಂದೇ ಸಾಕು. ಇವರೇ ಶಾಪ್ ಅಂಕಲ್ ಅವರು. ಒಂದೇ ಸಾಕು. ಇಲ್ಲಿ ಬನ್ನಿ, ಕಾಶ್ಮೀರಿ ಹ್ಯಾಂಡ್ಲೂಮ್ ಹತ್ರ ಬಂದು ಪರ್ಚೇಸ್ ಮಾಡಿ ಸ್ವಲ್ಪ ಕಮ್ಮಿ ಕಳಿಸ್ಕೊಡ್ತಾರೆ. ಜಾಸ್ತಿ ಮಾಡ್ತಾರೆ ಇವಾಗ ಗ್ಯಾರಂಟಿ. ಶಾಪ್ ಅಂಕಲ್ ಅವರು. ನೋಡಿ ಕಲರ್ ಕನ್ನಡಕ 4 ಜನ ಕಲರ್ ಇವು ವಾಚ್ ತಗೋಣ, ಒಂದ್ 4 ಸುಮ್ಮನೆ ಅಷ್ಟೇ ಕಾಸು ತಗೊಳ್ಳೋದು. ನೋಡಿ ಅಲ್ಲ ಹೂವಿನ ಬ್ಲೂ, ರೆಡ್, ಆರೆಂಜ್, ಗ್ರೀನ್ ತಗೊಳ್ಳೋಣ. ತಗೊಂಡ್ರೆ ಪವಿತ್ರ ಇಯರಿಂಗ್ಸ್ 50 ರೂಪೀಸ್ अब तक का सबसे हार्डली 1 टच करेंगे तो चार्जिंग बताएगा, लॉन्ग प्रेस से चालू ದೊಡ್ಡದಿದೆ. ಒಂದ್ಸತಿ ಮಸಾಜರ್ ದೊಡ್ಡದಿದೆ. ಇದೆ ಇದೆ ಇದೆ. अब तक का सबसे पावरफुल मसाजर ये मैडम मैं आपको 0 पे किया है ऐसा, ये 0 है। ನಮ್ಮ ಮನೇಲಿ ಇದೆ, ನಿಮಗೆ ಕೊಡ್ತೀನಿ. ಬೇಡ ಬೇಡ. ಡ್ಯಾನ್ಸ್ ಕ್ಲಾಸ್ ಲೇಟ್ ಆಗಿ ಬಂದ್ರೆ ಲಟ್ಟಣ ಹೇಳಿಲ್ಲ ಲೇಟ್ ಅಂತ ಹೋಗ್ತೀನಿ. ವೇಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದಿತ್ತು ಸ್ಪ್ಯಾಚುಲಾ. ವಾವ್, ವಾಟ್ ಇಂಗ್ಲಿಷ್. ವುಡನ್ ಸ್ಪ್ಯಾಚುಲಾ. ವುಡನ್ ಸ್ಪ್ಯಾಚುಲಾ. ಇದು ನೆಕ್ ಅದು ಇದು ಮಸಾಜ್ ಮಾಡ್ತಾರಲ್ಲ. ಬಟ್ ಇದು ಶಾರ್ಪ್ ಇದೆ, ಬಟ್ ಚುಚ್ಚಲ್ಲ ಗೊತ್ತಾ?
ಬರೀ ಸ್ಕಿನ್ ಮೇಲೆ ಮಾಡಿದ್ರೆ ಇಲ್ಲ ಏನೂ ಚುಚ್ತಾ ಇಲ್ಲ. ಇಲ್ಲ ನೈಸ್. ರಂಗೋಲಿಯ ಕೃತಿಗಳು, ರಂಗೋಲಿ. ನಾನಂತೂ ರಂಗೋಲಿ ಪರ್ಸನ್ನೇ ಇಲ್ಲ. ಇದೆಲ್ಲ ರಂಗೋಲಿ ವೇದ ಮಕ್ಳಿಗೆ ಹೆಣ್ಮಕ್ಳಿದ್ದು ಬಿಟ್ರೆ ನೋಡಪ್ಪ, ಹೆಣ್ಮಕ್ಳಿದ್ರೆ ಇದಕ್ಕೆಲ್ಲ ಕಣ್ಣೋಗತ್ತೆ. ನೋಡಿದಂತ ಭಯಂಕರ ಅಷ್ಟು. ಅಯ್ಯೋ ನನ್ನ ಮಗಳಿಗೂ ಅಷ್ಟೇ ತುಂಬಿಕೊಂಡಿದ್ದೆ, ನಾನೇ ಹಾಕಲ್ಲ. ಸೀರಿಯಸ್ ಕ್ರೇಜಿ ಆಗಿದೆ. ಈ ಐಟಮ್ಸ್ ಡಿಫ್ರೆಂಟ್ ಇದು ಬೇಕು ಏನಪ್ಪ ನಮ್ಗೆ ಗೊತ್ತಿಲ್ಲ. ಸ್ಟಿಕ್ಕರ್ ಅಲ್ಲ ಇದು. ಮ್ಯಾಗ್ನೆಟ್ ಏನೋ ಎಷ್ಟು? 250. ಇದು ಚಿನ್ನ ಸೈಜ್ ನೋಡಪ್ಪ. ಇದು ಕಿಚನ್ ಆಗಿದೆ. ಇದು ಮ್ಯಾಗ್ನೆಟ್ ಬೋರ್ಡ್ ಆಗಿದೆ. ಇದು ದೊಡ್ಡ ಸೈಜ್ 500 ರೂಪಾಯಿ. ಇಲ್ಲ ಇದೆಷ್ಟು? ಇದು 800. ನಮ್ಗೆ ನೋಡ್ತೀರಾ ಆಸೆ ಆಗುತ್ತೆ ಬೇಸ್ ತಗೋಬೇಕು ಅಂತ. ಬಿಕಾಸ್ ನಾವೆಲ್ಲ ಚಿಕ್ಕವರಿದ್ದಾಗ ಈ ತರ ಐಟಮ್ಸ್ ಎಲ್ಲ ಸಿಗ್ತಿರ್ಲಿಲ್ವಲ್ಲ, ಹಾಗಾಗಿ ನಮ್ಗಿದು ನೋಡಿದ್ರೆ ಆಸೆ ಆಗತ್ತೆ. ಒಂಥರ ಚೆನ್ನಾಗಿದೆ. ಚಿಕ್ಕ ಮಕ್ಳಿಗೆ ಕ್ಯೂಟ್ ಆಗಿದೆ. ಮಕ್ಕಳಿಗೆ ಕರ್ಕೊಂಡ್ ಬಂದ್ಬಿಟ್ರೆ ಒಳ್ಳೆ ಟ್ಯಾಕ್ಸ್. ಸೊ ಗೈಸ್, ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆ್ಯಂಡ್ ಆ್ಯಸ್ ಯೂಶುವಲ್ ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅದು ಇದು ಕೆಲಸಗಳಿತ್ತು. ಟಯರ್ಡ್ ಆಗೋಗಿತ್ತು ಬಾಡಿ, ಬಿಕಾಸ್ ನೆನ್ನೆಯಿಂದ ರೆಸ್ಟೇ ಮಾಡಿರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ನಾನು ಹೇಳಿದ್ದೆ ನಿಮ್ಮಲ್ಲಿ ಎಕ್ಸಿಬಿಷನಲ್ಲಿ ಒಂದು ಸ್ಕ್ಯಾಮ್ ಆಯಿತು ಅಂತ, ಅದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ, ಅಲ್ಲೊಬ್ಬರು ಅಂಗಡಿಗಳು ಇಟ್ಕೊಂಡಿರ್ತಾರಲ್ಲ, ಅವ್ರು ಹೇಳಿದ್ರು ನನಗೆ, ಮೇಡಮ್ ಇದು ಎಲ್ಲಿ ಅಂತಂದರೆ, ನಾನು ಬ್ಲಾಗಲ್ಲಿ ಹೇಳಿದ್ನಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇಯರಿಂಗ್ಸ್ ಚೈನ್ಸ್ ಎಲ್ಲ ತೊಗೊಳ್ತಿದ್ದಾರೆ ಅಂತ, ಅಲ್ಲಿ ಪ್ರೈಸಸ್ ಜಾಸ್ತಿ ಇದೆ, ಬಟ್ ನೀವು ಬ್ಲಾಗಲ್ಲಿ ಹೇಳಿ ಕಮ್ಮಿ ಇದೆ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು, ತುಂಬ ಪ್ರೈಸ್ ಕಮ್ಮಿ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಅಂತ ಹೇಳ್ಕೊಡ್ತಿದ್ದಾರೆ ನನಗೆ. ಆಮೇಲೆ ನಾನು ಇನ್ನೇನೋ ಯಪ್ಪನ ಹತ್ರ ಮಾತಾಡೋದು ಅಂತ, ಸೊ ಓಕೆ ಅಂದ್ಕೊಂಡು ಬಂದುಬಿಟ್ಟೆ. ಸೊ ನೋಡಿ ಗೈಸ್, ಕಣ್ಣು ಮುಂದೆನೇ ಎಷ್ಟು ಸುಳ್ಳು ಹೇಳ್ತಾರೆ ಜನ, ಏನಂತಲೇ ಗೊತ್ತಿಲ್ಲ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ಡೇ ಮಾತ್ರ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿದ್ದು, ಏನೋ ಕೆಲ್ಸಕ್ಕೆ ಹೋಗಿ ಏನೋ ಮಾಡ್ಕೊಂಡು ಬಂದ್ವಿ. ಸೊ ಇಟ್ಸ್ ಗುಡ್ ಅಷ್ಟೇ. ಅಲ್ಲಿ ನಡೀತಿದ್ದಂಥ ಎಕ್ಸಿಬಿಷನ್ನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು ವಿನ್ ಡಿಫ್ರೆಂಟ್ ಏರಿಯಾದಲ್ಲಿ. ಅಷ್ಟೇ ಗೈಸ್. Thank you so much for watching. See you all in the next vlog guys. Tata, see you, bye.